ಇವತ್ತಿನ ರಾಜಕಾರಣಿಗಳು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಪ್ರಜಾಪ್ರಭುತ್ವನ ಮರ್ತು ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಪ್ರಭುತ್ವ ಪ್ರಜಾಪ್ರಭುತ್ವ. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ಅದಾನಿ ಅಂಬಾನಿ ಪ್ರಧಾನಿಗೋಸ್ಕರ ಇರ್ತಕ್ಕಂಥ ಪ್ರಭುತ್ವ ಪ್ರಜಾಪ್ರಭುತ್ವ ಆಗಿದೆ. ಹಾಗಾಗಿ ಎಲ್ಲ ರಾಜಕಾರಣಿಗಳು ನೋಡಿ ಶಿಕ್ಷಣ ವ್ಯವಸ್ಥೆನ ಇವತ್ತು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಬಿಸ್ನೆಸ್ ಮಾಡೋದ್ರಿಂದ ಏನಾಗುತ್ತಂದರೆ ಕಾರ್ಲ್ ಮಾರ್ಕ್ಸ್ ಅವರ ನೀತಿ ನಮಗೆ ನೆನಪಾಗುತ್ತೆ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ. ಹೋರಾಟ ಮಾಡಲೇಬೇಕಾಗುತ್ತೆ. ಹಿಂದೆ ಶಿಕ್ಷಣ ಪಡಿಬೇಕಾದ್ರೆ ದಲಿತರಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ. ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಇವತ್ತು ಎಲ್ರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಸಿಗಬೇಕು ಅಂತ ನಮಗೆ ಸಂವಿಧಾನನ ಕೊಟ್ಟಿದ್ದಾರೆ. ಆದರೆ ಇದನ್ನು ಜನಗಳು ಮರ್ತು ಬಿಟ್ಟಿದ್ದಾರೆ. ಇವತ್ತಿನ ರಾಜಕಾರಣಿಗಳು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. 100ರಲ್ಲಿ ಒಬ್ಬರು ಮಾತ್ರ ಇರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಗಮನದಲ್ಲಿ ಇಟ್ಕೋಬೇಕು. ದುಡ್ಡು ಇರೋರಿಗೆ ಮಾತ್ರ ಶಿಕ್ಷಣ ಅಲ್ಲ, ದುಡ್ಡು ಇಲ್ಲದೇ ಇರೋರಿಗೂ ಶಿಕ್ಷಣ ಸಿಗಬೇಕು. ಇವತ್ತಿನ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಬಡವ್ರ ಮಕ್ಕಳು ಓದೋ ಹಾಗೆ ಇಲ್ಲ ಅಲ್ವಾ? ಒಂದು ಮೆಡಿಕಲ್ಲು, ಒಂದು MBBS ಓದಬೇಕಂದ್ರೆ ಕೋಟಿಗಟ್ಟಲೆ ದುಡ್ಡು ರೈತರು ಎಲ್ಲಿಂದ ತರಬೇಕಾಗುತ್ತೆ ಸ್ವಾಮಿ? ನೋಡಿ, ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ, ಅವರು ಚುನಾವಣೆ ಮಾಡೋಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದಾರೆ. ಎಲೆಕ್ಷನ್ನ ಗೆಲ್ಲಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದಾರೆ. ಅಂದರೆ ಪ್ರಜೆಗಳ ಸರ್ವಿಸನ್ನು ಕೊಡಲಿಕ್ಕೆ ಬಂದಿಲ್ಲ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಒಬ್ಬರು ಭ್ರಷ್ಟ ಕೇಂದ್ರ ಸಚಿವ. ಅಂಥವರು ವಿದ್ಯಾರ್ಥಿಗಳ ಪರವಾಗಿ ಅವ್ರು ಇರ್ತಾರ? ವಿದ್ಯಾರ್ಥಿಗಳಿಂದನೇ ದುಡ್ಡನ್ನು ತೆಗೆದುಕೊಂಡು ಅವರು ಮುಂದಿನ ರಾಜಕಾರಣಕ್ಕೆ ಏನಿದೆ ಅದು ಪ್ರಯತ್ನ ಪಡ್ತಾ ಇದ್ದಾರೆ. ಅಂಥ ಒಬ್ಬ ವಿದ್ಯಾಮಂತ್ರಿ ನಮ್ಮ ದೇಶಕ್ಕೆ ಅನರ್ಹ, ಯೋಗ್ಯತೆ ಇಲ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾಮಂತ್ರಿನ ಮೋದಿಯವರು ಹೇಗೆ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಅವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ನಮ್ಮ ರಾಹುಲ್ ಗಾಂಧಿಯವರು ಏನು ಹೇಳಿದ್ದಾರೆ, 28 ರಾಜ್ಯಗಳಲ್ಲೂ ಹೋರಾಟ ನಡೆಯುತ್ತೆ. ಛಾತ್ರೋಕಿ ಗೂಂಜ್ ಅಂದರೆ ವಿದ್ಯಾರ್ಥಿಗಳ ಧ್ವನಿಯಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಪ್ರತಿ ವಿದ್ಯಾರ್ಥಿ, ಪ್ರತಿ ಸ್ಕೂಲು ಕಾಲೇಜಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಇಲ್ಲ ಆಗ್ತಕ್ಕಂಥ ಅನ್ಯಾಯವನ್ನು ಅವರಿಗೆ ತಲುಪಿಸೋ ಅಂಥ ಕೆಲಸಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನೋಡಿ, ಅಕ್ಕಪಕ್ಕ ದೇಶಗಳಲ್ಲಿ ಹೋರಾಟಗಳಾಗಿದೆ. ಏನಾಗಿದೆ? ದೇಶನೇ ಅಲ್ಲೋಲ ಕಲ್ಲೋಲ ಆಗಿದೆ. ಅಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಬರಬಾರ್ದು ಅನ್ನೋದನ್ನು ನಾವು ಇಚ್ಛಿಸಕ್ಕೆ ಇಷ್ಟಪಡ್ತೀವಿ. ಆದರೆ ಅವ್ರು ಮಾಡಿಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಲ್ಲಿ ಹೋರಾಟ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.